ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗುರು ರಾಯರು ನಮಗೆ ಹೂಪ್ರಸಾದ ನೀಡಿದರೆ ಅಂದರೆ ಅವರ ಫೋಟೋದಿಂದ ಅಥವಾ ವಿಗ್ರಹದಿಂದ ಬಲಭಾಗಕ್ಕೆ ಅಥವಾ ಮಧ್ಯಭಾಗಕ್ಕೆ ಅಥವಾ ಎಡಭಾಗಕ್ಕೆ ನೀಡಿದರೆ ಏನು ಅರ್ಥ ಅನ್ನೋದನ್ನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಬೇಕು, ಗುರುರಾಯರು ನಿಮಗೆ ಹೂಪ್ರಸಾದ ನೀಡಿದ್ದಾರೆ ಅಂದರೆ ಗುರುರಾಯರು ನಿಮ್ಮ ಸೇವೆ ಅಥವಾ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅಂತ ಅರ್ಥ. ಗುರುರಾಯರು ನಮಗೆ ಹೂಪ್ರಸಾದ ನೀಡಿದ್ರೆ ಅದು ಒಳ್ಳೆಯದೇ ಆಗಿರುತ್ತೆ. ಅಂದರೆ ಯಾವ ಭಾಗಕ್ಕಾದರೂ ನೀಡಲಿ, ಅದು ನಮ್ಮ ಒಳ್ಳೆಯದಕ್ಕೆ ನೀಡಿರ್ತಾರೆ. ಗುರುರಾಯರು ಒಂದು ಹೂಪ್ರಸಾದ ನೀಡಿದ್ದಾರೆ ಅಂದರೆ ಭಕ್ತರಲ್ಲಿ ಒಂಥರ ಖುಷಿ ನೀಡುತ್ತೆ. ಅಂದರೆ ಅದು ಗೊತ್ತಿರುತ್ತೆ, ಯಾರಿಗೆ ಹೂಪ್ರಸಾದ ಆಗಿರುತ್ತೆ ಅವರಿಗೆ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ, ಶಾಂತಿ ಆಗುತ್ತೆ. ಯಾಕಂದರೆ ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋದು ಒಂದು ನಮಗೆ ಅವರು ತಿಳಿಸ್ಕೊಡ್ತಾರೆ. ಇದೇ ಮೊದಲನೇ ಸೂಚನೆ ಹೂಪ್ರಸಾದ ನೀಡೋದು. ಇದು ಪ್ರತಿಯೊಬ್ಬ ಭಕ್ತರಿಗೂ ರಾಯರು ಹೂಪ್ರಸಾದ ನೀಡ್ತಾರೆ. ಅವ್ರನ್ನ ಯಾರು ಪೂಜೆ ಮಾಡ್ತಾರೆ, ಯಾರು ಅವ್ರನ್ನ ಭಕ್ತಿ ಹಾಗೂ ಶ್ರದ್ಧೆ ಹಾಗೂ ಅವ್ರ ಮೇಲೆ ನಂಬಿಕೆ ಇಟ್ಟು ಪೂಜೆ ಮಾಡ್ತಾರೆ ಅವರಿಗೆ ಅವರು ಹೂಪ್ರಸಾದ ನೀಡ್ತಾರೆ. ಯಾವಾಗ ನೀಡ್ತಾರೆ ಅಂದರೆ ರಾಯರ ಮೇಲೆ ಯಾರು ಸಂಪೂರ್ಣವಾಗಿ ನಂಬಿಕೆ ಹಾಗೂ ಭಕ್ತಿಯಿಂದ ಅವ್ರನ್ನ ಪೂಜೆ ಮಾಡ್ತಾರೆ ಅವರಿಗೆ ರಾಯರು ಹೂಪ್ರಸಾದ ಎಲ್ಲವನ್ನೂ ನೀಡ್ತಾರೆ. ಅವರಿಗೆ ಯಾವುದು ಅಗತ್ಯ ಇದೆಯೋ ಅವನ್ನೆಲ್ಲವನ್ನೂ ರಾಯರು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡ್ತಾರೆ. ಇದು ನನ್ನ ಜೀವನದಲ್ಲಿ ನಡೆದಂಥ ಸ್ವಂತ ಅನುಭವ. ರಾಯರ ಫೋಟೋದಿಂದ ಬಲಭಾಗಕ್ಕೆ ಹೂಪ್ರಸಾದ ಆದರೆ ನಿಮ್ಮ ಒಂದು ಏನು ಉದ್ದೇಶ ಇಟ್ಕೊಂಡು ನೀವು ರಾಯರ ಹತ್ರ ಕೇಳಿರ್ತೀರಿ ಅದು ಬೇಗ ಆಗುತ್ತೆ ಅಂತಹ. ಅದೇ ಮಧ್ಯಭಾಗದಲ್ಲಿ ನೀಡಿದ್ರೆ ನಿಮ್ಮ ಒಂದು ಕೆಲಸ ಯಾವ ಉದ್ದೇಶಕ್ಕೋಸ್ಕರ ನೀವು ಹೂಪ್ರಸಾದ ರಾಯರ ಬಳಿ ಕೇಳಿರ್ತೀರಿ ಆ ಉದ್ದೇಶ ಸ್ವಲ್ಪ ತಡವಾಗಿ ಆಗುತ್ತೆ ಅಥವಾ ಒಂದು ಸ್ವಲ್ಪ ಸಮಯ ಜಾಸ್ತಿ ಬೇಕು ಅಂತಹ ಒಂದು ಅರ್ಥ ನೀಡುತ್ತೆ. ಹಾಗೆ ಎಡಭಾಗಕ್ಕೆ ಆದರೆ ನಿಮ್ಮ ಒಂದು ಉದ್ದೇಶಕ್ಕೆ ತುಂಬ ಸಮಯ ಬೇಕು ಅಂತ ಅರ್ಥ. ಒಂದು ತಿಳ್ಕೊಳ್ಳಿ, ರಾಯರು ಹೂಪ್ರಸಾದ ನೀಡಿದರೆ ಅಂದರೆ ನಮಗದು ಒಳ್ಳೆಯದೇ ಆಗಿರುತ್ತೆ, ಒಳ್ಳೆಯದಕ್ಕೆ ಅವ್ರು ನೀಡಿರ್ತಾರೆ. ಮತ್ತು ಒಂದು ನೆನ್ಪಿಟ್ಕೊಳ್ಳಿ, ರಾಯರು ಹೂಪ್ರಸಾದ ಕೊಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವ್ರನ್ನ ಪೂಜೆ ಮಾಡಬೇಡಿ. ನೀವು ಶ್ರದ್ಧೆ ಹಾಗೂ ಭಕ್ತಿ ಹಾಗೂ ಅವ್ರ ಮೇಲೆ ನಂಬಿಕೆ ಇಟ್ಟು ನೀವು ಪೂಜೆ ಮಾಡಿ. ನಿಮಗೆ ಏನು ಸೂಕ್ತನೋ ಅದನ್ನು ರಾಯರು ನಿಮಗೆ ಮಾಡೇ ಮಾಡ್ತಾರೆ. ರಾಯರ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಆವಾಗ ರಾಯರು ನಿಮಗೆ ಎಲ್ಲವನ್ನೂ ನೀಡ್ತಾರೆ. ಹೂಪ್ರಸಾದ ಅದರಿಂದ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿ ಸಿಗುತ್ತೆ. ಹಾಗೆ ಗುರುರಾಯರ ಮೇಲೆ ನಿಮಗೆ ಭರವಸೆ ಮೂಡುತ್ತೆ, ಅವರು ನಮ್ಮ ಜೊತೆ ಇದ್ದಾರೆ ಅಂತ ಒಂದು ಭರವಸೆನೇ ನೀಡ್ತಾರೆ. ಹೂಪ್ರಸಾದ ರಾಯರು ನೀಡುವುದು ಸತ್ಯ. ಇನ್ನೊಮ್ಮೆ ಹೇಳ್ತೀನಿ, ಗುರು ರಾಘವೇಂದ್ರ ಸ್ವಾಮಿಗಳು ಹೂಪ್ರಸಾದ ನೀಡುವುದು ಸತ್ಯ ಸತ್ಯ ಸತ್ಯ. ಮತ್ತು ಹೂಪ್ರಸಾದ ಏನಾದರೂ ಒಂದು ಅನಿವಾರ್ಯ ಆದರೆ ಅವಾಗ ಮಾತ್ರ ರಾಯರ ಬಳಿ ಕೇಳಿ, ಇಲ್ಲಾಂದರೆ ಯಾವಾಗಲೂ ಕೇಳ್ತಾ ಇರಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಟ್ಟು ಇವತ್ತಿನ ಈ ವಿಡಿಯೋನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ರಾಯರು ಹೂಪ್ರಸಾದ ಯಾವ ಭಾಗಕ್ಕೆ ನೀಡಿದ್ರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಇದು ನನ್ನ ಜೀವನದಲ್ಲಿ ನಡೆದಂಥ ಅನುಭವನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಕಮೆಂಟ್ ಸೆಷನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ನಾನು ಇನ್ನೊಂದು ವಿಷಯದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.